ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ಸುದ್ದಿ ಹಾಗಾದ್ರೆ ಏನಾಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತೀವಿ. ಮೆಗಾ ಸ್ಫೋಟಕ ಸುದ್ದಿ, ಕಳ್ಳಾಟವನ್ನ ಬಯಲು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಯಾರ ಕಳ್ಳಾಟ ಅನ್ನೋದರ ಬಗೆಗಿನ ಡೀಟೇಲ್ ಆದ ಸುದ್ದಿ. ಅವರು ಮಾಡಿದ್ದೇನು, ಅಲ್ಲಿ ಆಗಿದ್ದೇನು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೆಗಾ ಸ್ಫೋಟಕ ಸುದ್ದಿ. ಯಾರ ಕಳ್ಳಾಟವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಆದಂತ ಮಹಾದೋಖ ಇದು. ಅತಿ ದೊಡ್ಡ ಸಮೀಕ್ಷೆಯ ಅತಿ ದೊಡ್ಡ ನಾಟಕ ಬಯಲಾಗಿದೆ. ಒಳ ಮೀಸಲಾತಿಯ ಕನಸು ಏನಾಗ್ತಾ ಇದೆ ಗೊತ್ತಾ? ಜಾತಿ ಗಣತಿ ಸಮೀಕ್ಷೆಯಲ್ಲಿ ಆದಂತ ಮಹಾದೋಖ. ಮೆಗಾ ಸ್ಫೋಟಕ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಕಳ್ಳಾಟವನ್ನ ಬಯಲು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅವರು ಮಾಡಿದ್ದೇನು, ಅಲ್ಲಿ ಆಗಿದ್ದೇನು ಅನ್ನೋದರ ಬಗೆಗಿನ ಡೀಟೇಲ್ ಆದ ಇನ್ಫಾರ್ಮೇಶನ್. ಒಳ ಮೀಸಲಾತಿ ಕನಸು ಏನಾಗ್ತಾ ಇದೆ? ಅತಿ ದೊಡ್ಡ ಸಮೀಕ್ಷೆಯ ಅತಿ ದೊಡ್ಡ ನಾಟಕ ಬಯಲಾಗ್ತಾ ಇದೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಡೆದ ಮಹಾದೋಖ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೆಗಾ ಸ್ಫೋಟಕ ಸುದ್ದಿ ಬಯಲು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏನ್ ಕಳ್ಳಾಟ ನಡೀತು, ಏನು ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ, ಈ ಬಗೆಗಿನ ಡೀಟೇಲ್ ಆದ ಇನ್ಫಾರ್ಮೇಶನ್. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹಾಗಾದ್ರೆ ಈಗ ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಏನಾಗ್ತಾ ಇದೆ, ಏನ್ ಕಳ್ಳಾಟ ಬಯಲಾಗ್ತಾ ಇದೆ, ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆದ ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಡ್ತೀವಿ. ಜಾತಿ ಗಣತಿ ಸಮೀಕ್ಷೆ ಮೊದಲೇ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಈಗ ಮತ್ತೆ ವಿವಾದದ ಸುಳಿಯಲ್ಲಿ ಜಾತಿ ಗಣತಿಯ ಸಮೀಕ್ಷೆ ಇದೆ. ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲೂ ವಿವಾದ. ಒಳ ಮೀಸಲಾತಿ ಸಮೀಕ್ಷೆಯಲ್ಲೂ ಕೂಡ ಅದೇ ಎಡವಟ್ಟು. ಒಂದು ಸರಿ ಎಡವಟ್ಟಾಗಿದೆ. ಈ ಎಡವಟ್ಟನ್ನ ಸರಿ ಮಾಡಿಕೊಂಡು ಈ ಬಾರಿಯಾದ್ರೂ ನಡೀತಾರಾ ಅಂದ್ರೆ ಇಲ್ಲ, ಮತ್ತೆ ಅದೇ ಎಡವಟ್ಟು. ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಮತ್ತೆ ಅದೇ ಎಡವಟ್ಟನ್ನ ಮಾಡ್ತಾ ಇದೆ ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ತಪ್ಪಿನಿಂದ ತಿದ್ದುಕೊಳ್ತಾ ಇಲ್ಲ. ಎಸ್ಸಿ ಎಸ್ಟಿ ಒಳ ಮೀಸಲಿಗಾಗಿ ಸಮೀಕ್ಷೆ ನಡೀತಾ ಇದೆ. ಈ ಹಿಂದೆ ಆದಂತ ತಪ್ಪಿನಿಂದ ಅಧಿಕಾರಿಗಳಾಗ್ಲಿ ಸರ್ಕಾರವಾಗ್ಲಿ ಎಚ್ಚೆತ್ತುಕೊಳ್ಳುತ್ತಾ ಅಂದ್ರೆ ಇಲ್ಲ. ಕಾಟಾಚಾರಕ್ಕೆ ನಡೀತಾ ಒಳ ಮೀಸಲಾತಿ ಸಮೀಕ್ಷೆ. ಎಸ್ಸಿ ಎಸ್ಟಿಗೆ ಒಳ ಮೀಸಲಾತಿಗಾಗಿ ನಡೆದಂತ ಸಮೀಕ್ಷೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ವೆ ನಡೆದಿದೆ. ಸಚಿವ ಮಹದೇವಪ್ಪನವರೇ, ಈ ಸ್ಟೋರಿ ನೋಡಿ, ನೀವು ಈ ಸ್ಟೋರಿ ನೋಡಿ. ಎಲ್ಲಾ ವರದಿ ರೆಡಿ ಆದ ಮೇಲೆ ಖ್ಯಾತೆ ತೆಗೆದ್ರೆ ಸಿಡಿ ಅಂತಾರೆ ಸಚಿವರುಗಳು. ಆದ್ರೆ ಈಗ ಆ ವರದಿ ರೆಡಿ ಮಾಡುವಂತಹ ಪ್ರೊಸೀಜರ್ ಏನು? ಒಳ ಮೀಸಲಾತಿ ಸರ್ವೆ ಅಸಲಿಯತ್ತು ಇಲ್ಲಿ ನೋಡಿ. ಸಚಿವ ಮಹದೇವಪ್ಪನವರು ನೋಡ್ಬೇಕು ಈ ಸ್ಟೋರಿನ. ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರೋ ಸರ್ವೆ, ಸಚಿವರು ಗಮನ ಹರಿಸಬೇಕು ಈ ಬಗ್ಗೆ. ಒಳ ಮೀಸಲಾತಿ ಸರ್ವೆಯ ಅಸಲಿಯತ್ತು ಏನು ಅನ್ನೋದು ನಿಮ್ಮ ಗಮನಕ್ಕಿಲ್ಲ ಅಂದ್ರೆ ನಾವು ಡೀಟೇಲ್ ಆಗಿ ಹೇಳ್ತೀವಿ. ಹೇಗೆ ನಡೀತಾ ಇದೆ ಈ ಸರ್ವೆ? ಇದು ಮತ್ತೊಂದು ವಿವಾದದ ಸುಳಿಗೆ ಸಿಕ್ಕಾಕೊಳ್ಳೋದು ಪಕ್ಕ. ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತೆ ವಿವಾದ ಇದೆ. ಮತ್ತೆ ಎಡವಟ್ಟನ್ನ ಮಾಡ್ತಿದ್ದಾರೆ. ಈ ಹಿಂದೆ ಆದಂತ ತಪ್ಪಿನಿಂದ ತಿದ್ದುಕೋತಾರಾ ಅಂದ್ರೆ ಇಲ್ಲ, ಮತ್ತೆ ಅದೇ ಎಡವಟ್ಟನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಸರ್ಕಾರ ಕೂಡ ಅದೇ ದಾರಿ ಹಿಡಿದಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿಗಾಗಿ ನಡೀತಾ ಇರೋ ಸಮೀಕ್ಷೆ.
ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವಂತ ಸರ್ವೆ, ಆ ಸರ್ವೆ ಯಾವ ತರ ನಡೀತಾ ಇದೆ, ಸರ್ವೆ ನಡೆಸ್ತಾ ಇರುವಂತ ಕ್ರಮ ಹೇಗಿದೆ, ಇದು ಮತ್ತೊಂದು ಸುತ್ತಿನ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಜಾತಿ ಗಣತಿಯ ಬಗ್ಗೆ ಮೊದಲು ಅಪಸ್ವರ ಬಂದಿದ್ದೆ. ಜಾತಿ ಗಣತಿ ಅನ್ನೋದು ಆ ವರದಿ ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕ. ಎಷ್ಟೋ ಜನ ಜನಪ್ರತಿನಿಧಿಗಳೇ ಬಂದ ಆಚೆ ಹೇಳಿದ್ರು, ನಮ್ಮನೆಗೆ ಯಾರೂ ಬಂದಿಲ್ಲ, ಏನ್ ಶೈಕ್ಷಣಿಕ ಆರ್ಥಿಕ ಸರ್ವೆ ಮಾಡಿದ್ರು ಇವರು, ಯಾರು ಏನು ಮಾಹಿತಿನೇ ತಗೊಂಡಿಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆಯ್ತು, ಈಗ ಮತ್ತೆ ಸರ್ವೆ ನಡೀತಾ ಇದೆ. ಏನಾಗಿದೆ ಆ ಸರ್ವೆ, ಯಾವ ಪ್ರಕಾರವಾಗಿ ನಡೀತಾ ಇದೆ? ಬಂದ್ರು ಹೋದ್ರು, ಏನ್ ಮಾಡಿದ್ರು? ಬರ್ತಾರೆ, ಸ್ಟಿಕ್ಕರ್ ಅಂಟಿಸ್ತಾರೆ, ಹೋಗ್ತಾರೆ. ಇದು ಆಗ್ತಾ ಇರೋದು. ಮನೆಯಲ್ಲಿ ಯಾರೇ ಇದ್ರು ಕೂಡ ಅವರನ್ನ ಮಾತಾಡ್ಸಲ್ಲ. ಸರ್ವೆ ನಡೀತಾ ಇದೆ, ಮನೆಯವರನ್ನ ಮಾತಾಡಿಸ್ಬೇಕು. ಅವರ ಆರ್ಥಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಏನಿದೆ, ಯಾವ ಜಾತಿ, ಹಲವು ಇನ್ಫಾರ್ಮೇಶನ್ ಗಳನ್ನ ತಗೋಬೇಕಾಗತ್ತೆ. ಆದ್ರೆ ಇವ್ರು ಮಾಡ್ತಾ ಇರೋದೇನು? ಮನೆಯವರನ್ನ ಕೇಳೋದು ಇಲ್ಲ. ಬರ್ತಾರೆ, ಗೋಡೆ ಮೇಲೋ ಬಾಗ್ಲ ಮೇಲೋ ಸ್ಟಿಕ್ಕರ್ ಅಂಟಿಸ್ತಾರೆ, ಹೋಗ್ತಾರೆ. ಇದ ಸರ್ವೆ? ಯಾವ ಪುರುಷಾರ್ಥಕ್ಕೆ ಈ ಸಮೀಕ್ಷೆ ನಾಟಕ? ಹಾಗಾದ್ರೆ ಮನೆಯಲ್ಲಿ ಯಾರನ್ನೂ ಕೇಳದೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾರೆ. ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿದ್ರೆ ಸಮೀಕ್ಷೆ ಮುಗಿತಾ? ಇಷ್ಟು ವಿವಾದದ ನಂತರ, ಇಷ್ಟು ಪ್ರಶ್ನೆಗಳು ಬಂದ ನಂತರ ಈಗ ನಡೀತಾ ಇದೆಯಲ್ಲ ಈ ಸರ್ವೆ, ಮೈಯೆಲ್ಲ ಕಣ್ಣಾಗಿ ಸರ್ವೆ ನಡೆಸ್ತಾರೆ ಅಂತ ಅಂದುಕೊಂಡ್ರೆ ಇವ್ರು ಮಾಡ್ತಾ ಇರೋದು ಹೀಗೆ. ಇನ್ನು ಮೊದಲ ಸುತ್ತಿನ ಸರ್ವೆ ನಡೀತಲ್ಲ, ಅದಿನ್ ಹೇಗೆ ಮಾಡಿರ್ಬೇಡ. ಮತ್ತೆ ವಿವಾದದ ಸುಳಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಈಗ ಮತ್ತೆ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಸರ್ವೆ ನಡೆಸ್ತಾ ಇರುವಂತ ರೀತಿ ನೋಡಿದ್ರೇನೆ ಅನುಮಾನ ಬರ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಎಷ್ಟೋ ಜನಕ್ಕೆ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿರೋದು ಗೊತ್ತಿರೋದಿಲ್ಲ. ಈ ಸುದ್ದಿ ನೋಡಿದವ್ರು ಹೋಗೊಂದ್ಸಲ ಹೊರಗಡೆ ಚೆಕ್ ಮಾಡಿ. ನಿಮ್ಮನೆ ಗೇಟಿನ ಕಂಬಕ್ಕೋ ಮನೆ ಬಾಗಿಲಿಗೋ ಒಂದ್ ಸ್ಟಿಕ್ಕರ್ ಅಂಟಿಸಿದ್ರೆ ಒಂದ್ಸಲ ನೋಡಿ. ಮನೇಲಿ ಇದ್ರೂ ಗಮನಕ್ಕಿರಲ್ಲ ಇವ್ರಿಗೆ. ಬರ್ತಾರೆ, ಸ್ಟಿಕ್ಕರ್ ಅಂಟಿಸ್ತಾರೆ, ಹೋಗ್ತಾರೆ. ಇದು ಸರ್ವೆ. ಏನಂತ ಸ್ಟಿಕ್ಕರ್ ಅಂಟಿಸಿದ್ದಾರೆ ನೀವು ನೋಡ್ಬೋದು ದೃಶ್ಯದಲ್ಲಿ. ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಹಾಗಾದ್ರೆ ಸಮೀಕ್ಷೆ ಮುಗೀತು ಅಂತ ಅರ್ಥನಾ? ಮುಗೀತಾ ಸರ್ವೆ? ಈ ಸ್ಟಿಕ್ಕರ್ ಮೇಲೆ ಏನಿದೆ ಅಂದ್ರೆ, ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025, ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಇಲ್ಲದಿದ್ದಲ್ಲಿ ಒಂದು ನಂಬರ್ ಹಾಕಿದ್ದಾರೆ, ಸಹಾಯವಾಣಿ ಸಂಪರ್ಕಿಸಿ ಅಂತ, 9481359000 ಅಂತ. ಆನ್ಲೈನ್ ಮೂಲಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಈ ಕೆಳಗಿನ QR ಕೋಡ್ ಅನ್ನ ಬಳಸಿ ಅಂತ ಒಂದು QR ಕೋಡ್ ಹಾಕಿದ್ದಾರೆ. ಮನೇಲಿ ವಯಸ್ಸಾದವರು ಇರ್ತಾರೆ, ಓದು ಬರ ಅಷ್ಟಾಗಿ ಗೊತ್ತಿಲ್ಲದೆ ಇರೋರು ಇರ್ತಾರೆ. ಅವರಿಗೇನು ಗೊತ್ತು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬೇಕು, ಅದರಲ್ಲಿ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕು ಅಂತ, ಅಥವಾ ಈ ನಂಬರಿಗೆ ಕಾಲ್ ಮಾಡಬೇಕು. ಆ ಸಹಾಯವಾಣಿ ಎನಿ ಟೈಮ್ ಬಿಸಿ ಇರಬಹುದು. ಯಾರಷ್ಟು ಪುರ್ಸೊತ್ತು ಮಾಡಿಕೊಂಡು ಈ ಸಹಾಯವಾಣಿ ಕಾಲ್ ಮಾಡಿ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅಂತ ಕೂತ್ಕೋತಾರೆ. ಹಾಗಾದ್ರೆ ಯಾರ ಜವಾಬ್ದಾರಿ ಇದು? ಒಂದು ಮನೆಯ ಇಡೀ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಯಾರ ಜವಾಬ್ದಾರಿ? ಸರ್ವೆ ಮಾಡೋದಕ್ಕೆ ಎದ್ದಿದ್ದಾರೆ, ಅದಕ್ಕೆ ಇಂತಿಷ್ಟು ಅಧಿಕಾರಿಗಳನ್ನ ಅಂತ ನೇಮಕ ಮಾಡಿರ್ತಾರೆ. ಆ ಅಧಿಕಾರಿಗಳ ಕೆಲಸ ಬರೀ ಸ್ಟಿಕ್ಕರ್ ಅಂಟಿಸೋದೇನಾ? ಒಂದು ಮನೆ ಅಂತ ಅಂದಾಗ ಅದರಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಜಾತಿ, ಎಷ್ಟು ಜನ, ಏನು ಓದಿದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಏನು, ಏನು ಕೆಲಸ ಮಾಡುತ್ತಾರೆ, ಅವರ ಇನ್ಕಮ್ ಏನು, ಇದೆಲ್ಲವೂ ಕೂಡ ನಮೂದಾಗಬೇಕು. ಅಟ್ಲೀಸ್ಟ್ ಮನೇಲಿ ಯಾರಾದ್ರೂ ಇದ್ರೆ ಅವ್ರನ್ನಾದ್ರೂ ಮಾತಾಡಿಸ್ತಾರ ಅಂದ್ರೆ ಮನೇಲಿ ಯಾರೇ ಇರ್ಲಿ, ಕ್ಯಾರೇ ಇಲ್ಲ, ಬರ್ತಾರೆ, ಸ್ಟಿಕ್ಕರ್ ಅಂಟಿಸ್ತಾರೆ, ಹೋಗ್ತಾ ಇರ್ತಾರೆ. ಹಾಗಾದ್ರೆ ಹೆಸರಿಗೆ ಮಾತ್ರ ನಡೀತಾ ಇದೆಯಾ ಪರಿಶಿಷ್ಟ ಜಾತಿ ಸರ್ವೆ? ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ. ಸ್ಟಿಕ್ಕರ್ ಅಂಟಿಸೋದಕ್ಕೆ ಬಂದವರಿಗೆ ಜನ ಕ್ಲಾಸ್ ತಗೊಂಡಿದ್ದಾರೆ. ಬೆಂಗಳೂರಿನ ಇಟ್ಮಡುವಿನಲ್ಲಿ ಜನರು ತರಾಟೆಗೆ ತಗೊಂಡಿದ್ದಾರೆ. ಜಾತಿ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡದೆ ಸಮೀಕ್ಷೆ ಮಾಡ್ತಾ ಇದ್ದೀರಾ, ಬರೀ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನರೇ ಕೇಳ್ಬೇಕು, ಈಗ ಬೇರೆ ದಾರಿ ಇಲ್ಲ. ಮಾಧ್ಯಮದವ್ರು ಕೇಳಾಯ್ತು, ಯಾವ ತರ ನಡೆಸಿದ್ರಿ ನೀವು ಜಾತಿ ಗಣತಿ ಸಮೀಕ್ಷೆ? ನಮ್ ಯಾರು ಮನೆಗೂ ಬಂದೇ ಇಲ್ಲ, ಯಾರು ನಮ್ಮ ಹತ್ರ ಮಾಹಿತಿನೇ ಕೇಳಲಿಲ್ಲ. ನಿಮ್ಮ ಜಾತಿ ಯಾವುದು, ನಿಮ್ಮ ಎಜುಕೇಶನ್ ಏನು, ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಏನು, ಏನ್ ಇನ್ಕಮ್ ಸೋರ್ಸ್ ಏನು, ನಿಮ್ಮ ಆದಾಯ ಎಷ್ಟು, ಯಾವುದರ ಬಗ್ಗೆ ಯಾರೂ ಮಾಹಿತಿಯನ್ನ ಕೇಳದೆ ಒಂದು ಜಾತಿ ಗಣತಿಯ ಸಮೀಕ್ಷೆ ರೆಡಿ ಆಗತ್ತೆ ವರದಿ. ಅದರ ಆಧಾರದ ಮೇಲೆ ಮೀಸಲಾತಿ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಎದ್ದು ಅದಕ್ಕೊಂದಷ್ಟು ವಿರೋಧ ವ್ಯಕ್ತವಾಯಿತು. ಈಗ ನೋಡಿದ್ರೆ ಮತ್ತೆ ಸಮೀಕ್ಷೆ ನಡೀತಾ ಇದೆ. ಆದ್ರೆ ಆ ಸಮೀಕ್ಷೆ ನಡೀತಾ ಇರೋ ರೀತಿಯೇ ಜನರನ್ನ ಸಿಟ್ಟಿಗೆಬ್ಸಿದೆ. ಈಗ ಜನನೇ ಹಿಡಿದು ಕೇಳ್ತಾ ಇದ್ದಾರೆ ಅಧಿಕಾರಿಗಳನ್ನ.
ಮನೇಲಿ ಇದ್ರೂ ಕೂಡ ಮಾಹಿತಿ ಕೇಳಲಿಲ್ಲ ಅಂತ ಜನ ಸಿಟ್ಟಾಗಿತ್ತು. ನಾಮಕಾವಸ್ಥೆಗೆ ಸರ್ವೆ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಟಿಕ್ಕರ್ ಅಂಟಿಸಿ ತೆರಳ್ತಾ ಇದ್ದ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಂತ ದೃಶ್ಯ. ಸುಮ್ಮನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂತಾ ಇದ್ದೀರಾ. ನೀವು ಗವರ್ನಮೆಂಟ್ ಎಂಪ್ಲಾಯಿ ಅಂತ ನಮಗೆ ಗೊತ್ತಿಲ್ಲ. ಐಡಿ ಕಾರ್ಡ್ ತೋರಿಸಿ ಮೇಡಮ್. ಹೇಳಿ ಇಲ್ಲಿ ಎಲ್ಲ ಮೇಡಮ್ ಇದು ಕೇಳಿಲ್ಲ. ಈಗ ನಮ್ಮ ಬಿಲ್ಡಿಂಗ್ ಮತ್ತೆ ಕೇಳಿಲ್ಲ, ಹೇಗೆ ಅಂಟಿಸ್ತಾ ಇದ್ದೀರಾ? ಹೆಂಗ್ ಅಂಟಿಸಿದ್ರಿ? ಈಗ ಕೋಟಿ ದುಡ್ಡು ಕೊಡ್ತಾ ಇರೋದು ಎಂತಕ್ಕೆ ಸ್ಯಾಂಕ್ಷನ್ ಆಗ್ತಾ ಇರೋದು? ಮಾಡ್ತಿರೋದು ಸಮೀಕ್ಷೆ. ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಅಲ್ಲ. ಈಗ ಸೆಕೆಂಡ್ ಟೈಮ್ ನೀವು ಈಗ ನೋಡಿ, ನೀವು ಅಷ್ಟು ಅಂಟಿಸ್ಬಿಟ್ಟು ಹೋಗಿದ್ದೀರಾ, ಒಬ್ರು ಕೇಳಿಲ್ಲ, ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರಾ. ಹೇಗೆ ಕೇಳಿ ನೀವು ಅಂಟಿಸಿ ಕೇಳಿದ್ರಿ? ಮಾಹಿತಿಯನ್ನ ಪಡೆದೇನೆ ಸಮೀಕ್ಷೆಯನ್ನ ಮುಗಿಸಿದ್ದಾರೆ ಸಿಬ್ಬಂದಿ. ಕೋಟಿ ವೆಚ್ಚದಲ್ಲಿ ಸಮೀಕ್ಷೆ ಮಾಡ್ತಾ ಇರೋದು ಯಾಕೆ? ಅಂದಾಜು 100 ಕೋಟಿ ವೆಚ್ಚದಲ್ಲಿ ಈ ಸಮೀಕ್ಷೆ ನಡೆದಿದೆ. ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿದ್ರೆ ಮುಗೀತಾ? ಇದಕ್ಕೆ 100 ಕೋಟಿ ಬೇಕಾ? ಅಷ್ಟೊಂದು ಸಿಬ್ಬಂದಿಗಳನ್ನ ಹಾಕಿ ಕೋಟಿ ಹಣ ಖರ್ಚು ಮಾಡಿ ಸಮೀಕ್ಷೆ ನಡೆಸ್ತಾರೆ. ಆದ್ರೆ ಈ ಸಮೀಕ್ಷೆ ನಡೀತಾ ಇರೋ ರೀತಿ ನೋಡಿದ್ರೆ ಕವಡೆ ಕಾಸು ಸಾಕು ಸಮೀಕ್ಷೆ ನಡೆಸೋದಕ್ಕೆ. ಯಾಕಂದ್ರೆ ಸ್ಟಿಕ್ಕರ್ ತರೋದು ಅಂಟಿಸೋದು ಮನೆ ಬಾಗ್ಲಿಗೆ, ಬೇರೆ ಏನು ಕೆಲಸ ಇಲ್ಲ. ಈ ಸಹಾಯವಾಣಿ ಕಾಲ್ ಮಾಡಿದ್ರೆ ಅದಿನ್ ಯಾವ ಪರಿಸ್ಥಿತಿಯೋ. QR ಕೋಡ್ ಸ್ಕ್ಯಾನ್ ಮಾಡಿ ಅಂತ ಒಂದು QR ಕೋಡ್ ಹಾಕಿದ್ದಾರೆ. ಯಾರಿಗೆ ಗೊತ್ತಾಗತ್ತೆ? ಅರ್ಧಕ್ಕರ್ಧ ಜನಕ್ಕೆ ಈ ಸಹಾಯವಾಣಿ ಕಾಲ್ ಮಾಡಬೇಕು, ನಮ್ಮ ಇನ್ಫಾರ್ಮೇಶನ್ ಕೊಡಬೇಕು, ಅದು ಎಷ್ಟು ಹೊತ್ತು ತಗೊಳುತ್ತೋ, ಈ QR ಕೋಡ್ ಸ್ಕ್ಯಾನ್ ಮಾಡಬೇಕು, ಅಲ್ಲಿ ಇನ್ಫಾರ್ಮೇಶನ್ ಹೇಗೆ ಆಡ್ ಮಾಡಬೇಕು ಗೊತ್ತೇ ಇರೋದಿಲ್ಲ. ಅದ್ರ ಬಗ್ಗೆ ಯಾರು ಮಾಹಿತಿ ಕೊಟ್ರು, ಏನೇನು ಆಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಜಾಗೃತಿ ಇಲ್ಲ. ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿ ಹೋದ್ರೆ ಮುಗಿತಾ? ಹಾಗಾದ್ರೆ ನೆನ್ನೆಗೆ ಮುಗಿದ ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆ, ಸರಿಯಾದ ಸರ್ವೆ ಇಲ್ಲದೆ ನಡೀತು ಮಹಾ ಸಮೀಕ್ಷೆ. 100 ಕೋಟಿ ವೆಚ್ಚ. ಒಂದು ಸಮೀಕ್ಷೆ ಅಂತ ಅಂದಾಗ 100 ಕೋಟಿ ವೆಚ್ಚ ಮಾಡ್ತಾರೆ ಅದಕ್ಕೆ. ಆದ್ರೆ ಆ ಸಮೀಕ್ಷೆ ನಡೆದಂತ ರೀತಿ ಏನು, ಯಾವ ಕ್ರಮ? ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಈಗ ಜನ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೇಗೆ ನಡೆಸಿದ್ರಿ ಸಮೀಕ್ಷೆ ಅಂತ. ಎಲ್ಲ ಮನೆಗಳ ಹತ್ರನೂ ಬಂದು ಪೋಸ್ಟರ್ ಅಂಟಿಸಿ ಹೋಗ್ತಾ ಇದ್ರು. ನಾನು ಹೊರಗಡೆ ಬಂದು ನೋಡ್ಬಿಟ್ಟು ಇದೇನಿದು ಅಂತ ಓದಿದ್ಮೇಲೆ ಜಾತಿ ಗಣತಿ ಅಂತ ಇತ್ತು. ಅದಕ್ಕೆ ಏನು ಮೇಡಮ್ ಇಲ್ಲೆಲ್ಲಿ ನಮ್ಮ ಮನೆ ಹತ್ರ ಏನು ಬಂದೇ ಇಲ್ಲ, ನೀವು ಹೆಂಗೆ ಅಂಟಿಸ್ತಾ ಇದ್ದೀರಾ, ಏನಾದರೂ ಕೇಳಿದ್ರೆ ಅಂಟಿಸ್ಬೋದಿತ್ತಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಗದ್ರುಬಿಟ್ಟು, ಏನಮ್ಮ ನೀನು ಏನು ಮಾತಾಡ್ತಾ ಇದೀಯಾ, ನಾನು ಈ ಏರಿಯಾದ್ದು ಹೆಲ್ತ್ ಇನ್ಸ್ಪೆಕ್ಟ್ರಮ್ಮ ಅಂತ ಅಂದರು. ನಾನು ಹೌದಾ ಮೇಡಮ್, ಸರಿ ಆಯಿತು, ನೀವು ಅಂಟಿಸಿ ಪರವಾಗಿಲ್ಲ, ನಮ್ಮ ಹತ್ರ ಕೇಳಿದರೆ ನಾನು ಒಪ್ಕೊತಾ ಇದ್ದೆ. ನನ್ನ ಮನೇಲಿ ಯಾರೂ ಇರೋಲ್ಲ, ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇರೋದು. ನೀವು ಯಾರು ನಾವು ಇಲ್ಲದೆ ಇದ್ದಾಗ, ನಾವು ಇಬ್ಬರು ಡ್ಯೂಟಿಗೆ ಹೋಗೋರು, ಇಲ್ಲದೆ ಇದ್ದಾಗ ಬಂದು ಕೇಳ್ಕೊಂಡು ಹೋಗಿದ್ದೀನಿ 2 months ಬ್ಯಾಕು ಅಂತ ಅಂದರು. ಅದಕ್ಕೆ ನೀವು ಹಿಂಗೆ ಹೇಳಿದ್ರೆ ನಾವು ಹೆಂಗೆ ಒಪ್ಕೊಳ್ಳೋದು, ಆಗಲ್ಲ. ಇವಾಗ ಅಟ್ಲೀಸ್ಟ್ ಏನೋ ಒಂದು ತಂದು ಮ್ಯಾನೇಲಾಗಿ ಬರ್ದೋ ಏನೋ ಮಾಡಿದ್ರೆ ನಂಬ್ತಿದ್ದೆ ಅಂತ ಕೇಳಿದೆ. ಅದಕ್ಕೆ ಒಂದು 5 minutes ಮತ್ತು ಎಲ್ಲ ಮನೆಗೂ ಅವ್ರು ಫೇಸ್ ಮಾಡ್ತಾನೆ ಇದ್ರು. ಇನ್ನೊಬ್ರು ಮಾತ್ರ ನನ್ನ ಹತ್ರ ವಾದ ಮಾಡ್ಕೊಂಡೇ ಇದ್ದರು. ಅವ್ರು ವಾದ ಮಾಡೋರು ಮತ್ತು ಆ ಕಡೆ ಪಕ್ಕದ ಮನೆ ಖಾಲಿ ಇದೆ, ಈ ಮನೆ ಖಾಲಿ ಇದೆ. ಮನೆಯಲ್ಲಿ ಯಾವಾಗ ಒಂದೊಮ್ಮೆ ಬಂದು ಹೋಗ್ತಾರೆ ಅಷ್ಟೇ ಅವರು, ಮಂತ್ಲಿ ಒನ್ಸ್ ಇಲ್ಲ ಮಂತ್ಲಿ ಟ್ವೈಸ್ ಅಷ್ಟೇ. ಈ ಮನೆಗೂ ಪೇಸ್ಟ್ ಮಾಡ್ತಾಯಿದ್ರು. ಆಮೇಲೆ ನಾನು ಮತ್ತೆ ಕೇಳಿದ್ದಕ್ಕೆ ಇಲ್ಲ ನನ್ನ ಮನೆಗೂ ಬೇಡ ಆ ಮನೆಗೂ ಬೇಡ, ಎಲ್ಲ ಕಿತ್ತಾಕಿ ಅಂತ ನಾನು ಅಂದೆ. ನನ್ನ ಮನೆಗೆ ಮಾತ್ರ ಕಿತ್ತಾಕಿ ಹೋಗಿದ್ರು ಅವರು. ಕಿತ್ತಾಕ್ಬಿಟ್ಟು ಹೇಳಿದ್ರು ಇಲ್ಲ ಮತ್ತೆ ಯಾರಿಗೋ ಕಂಪ್ಲೇಂಟ್ ಮಾಡ್ತೀನಿ ನಾನು ಇನ್ಸ್ಪೆಕ್ಟ್ರಿಗೆ ಅಂದ್ಬಿಟ್ಟು. ಸರ್ ನಾನು ID ತಂದಿಲ್ಲ, ಏನಿಲ್ಲ, ಯಾರೋ ಮನೆಗೆ ಬಂದು ಅಂಟಿಸಿದ್ರೆ ಗಲಾಟೆ ಮಾಡ್ತಾರೆ ನೋಡಿ ಅಂತ ಹೇಳೆಲ್ಲ ಫೋನ್ ಮಾಡಿ ನನ್ನ ಮುಂದೆನೇ ಗದ್ರೋ ಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.